ಸೊ ಹೆಲೋ ಎವ್ರಿವನ್. ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಓದೋಣ. ಭಾರತವು ವಿವಿಧ ಬಗೆಯ ಭೂಸ್ವರೂಪಗಳನ್ನು ಒಳಗೊಂಡಿದೆ. ಈ ಭೂಸ್ವರೂಪಗಳು ದೇಶದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ. ಇವುಗಳು ಭೂ ಇತಿಹಾಸದ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿದ್ದು, ಭೂ ರಚನೆ ಹಾಗೂ ಮೇಲ್ಮೈ ಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನು ಹೊಂದಿವೆ. ಇವುಗಳನ್ನು ಆಧರಿಸಿ ದೇಶವನ್ನು 4 ಪ್ರಧಾನ ಭೂಸ್ವರೂಪ ವಿಭಾಗಗಳಾಗಿ ವಿಂಗಡಿಸಬಹುದು. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ದೇಶ ನಿಮಗೆಲ್ಲರೂ ಗೊತ್ತಿದೆ. ಸೊ ಭಾರತದಲ್ಲಿ ವಿವಿಧ ರೀತಿಯ ಭೂಸ್ವರೂಪಗಳಿವೆ. ಅವು ವಿವಿಧ ಅವಧಿಗಳಲ್ಲಿ ನಿರ್ಮಿತವಾದದ್ದು. ಓಕೆ. ಸೊ ಇದರ ಆಧಾರದ ಮೇಲೆ, ಭೂ ರಚನೆ ಮತ್ತು ಮೇಲ್ಮೈ ಲಕ್ಷಣಗಳ ಆಧಾರದ ಮೇಲೆ ನಾವು ನಮ್ಮ ದೇಶವನ್ನು 4 ಪ್ರಧಾನ ಭೂಸ್ವರೂಪಗಳಾಗಿ ವಿಂಗಡಿಸ್ಬೋದು. ಅದರಲ್ಲಿ ಮೊದಲನೇದು ಉತ್ತರ ಪರ್ವತಗಳು ಅಂತ. ಸೊ ಉತ್ತರದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು, ಹಿಮನದಿ ಮುಂತಾದವುಗಳನ್ನು ಹೊಂದಿದೆ. ಹಿಮಾಲಯ ಪರ್ವತ ಶ್ರೇಣಿಯು ಪಾಮೀರ್ ಗ್ರಾಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿದೆ. ಈ ಮಡಕೆ ಪರ್ವತ ಶ್ರೇಣಿಯು 3 ಪ್ರಮುಖ ಶ್ರೇಣಿಗಳನ್ನು ಒಳಗೊಂಡಿದೆ. ಇವುಗಳೆಂದರೆ ಶಿವಾಲಿಕ್ ಶ್ರೇಣಿ, ಹಿಮಾಲಯ, ಮಧ್ಯ ಹಿಮಾಲಯ ಹಾಗೆ ಮಹಾ ಹಿಮಾಲಯ ಅಂತ. ಸೊ ಉತ್ತರ ಪರ್ವತ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಪರ್ವತಗಳಿರುತ್ತೆ ಅಂತ. ಸೊ ಇಲ್ಲಿ ಜಗತ್ತಿನ ಅತಿ ಎತ್ತರವಾದ ಪರ್ವತಗಳು ಸಹ ನಮ್ಗೆ ಇಲ್ಲೇ ಕಂಡುಬರುತ್ತೆ. ಇದು ಪಾಮೀರ್ ಗ್ರಾಂಥಿ. ಓಕೆ, ಈ ಪಾಮೀರ್ ಗ್ರಾಂಥಿಯಿಂದ ಸ್ಟಾರ್ಟ್ ಆಗಿ ಅರುಣಾಚಲ ಪ್ರದೇಶದ ತನಕ ಹಬ್ಬಿದೆ. ಟೋಟಲ್ಲು 2500 ಕಿಲೋಮೀಟರ್ಗಳು. ಇವಾಗ ಇಂಡಿಯಾ ಮ್ಯಾಪಲ್ಲಿ ನೋಡೋದಾದರೆ ಇಲ್ಲಿದೆಲ್ಲ ಇದೆ, ಈ ಉತ್ತರ ಪರ್ವತ ಅಂತ ಏನಿದೆ ಅಲ್ಲ ಅದೇ ಇದು. ಅದರಲ್ಲಿ ಸ್ಟಾರ್ಟಿಂಗು 3 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಅದ್ಯಾವುದು ಅಂದರೆ ಶಿವಾಲಿಕ್, ಆಮೇಲೆ ಮಧ್ಯ ಹಿಮಾಲಯ, ಆಮೇಲೆ ಮಹಾ ಹಿಮಾಲಯ. ಸೊ ಇದನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದರೆ ಹೈಟ್ ವೈಸು. ಓಕೆ, ಸ್ವಲ್ಪ ಎಲ್ಲಕ್ಕಿಂತ ಸಣ್ಣ ಇರೋದು ಅಂದರೆ ಸಮುದ್ರ ಮಟ್ಟಕ್ಕೆ ಹೋಲಿಸಿದ್ರೆ ಸಣ್ಣ ಇರೋದು ಶಿವಾಲಿಕ್. ಅದಕ್ಕಿಂತ ಎತ್ತರವಾಗಿರೋದು ಮಹಾ ಹಿಮಾಲಯ, ಅಲ್ಲ ಮಧ್ಯ ಹಿಮಾಲಯ. ಅದಕ್ಕಿಂತ ಹೈಟ್ ಆಗಿರೋದು ಮಹಾ ಹಿಮಾಲಯ. ಓಕೆ. ಸೊ ಇಲ್ಲೆಲ್ಲದಕ್ಕಿಂತ ದಕ್ಷಿಣವಾಗಿರೋದು ಯಾವುದು ಅಂದರೆ ಎಲ್ಲಕ್ಕಿಂತ ಕೆಳಗಿರೋದು ಯಾವುದು? ಶಿವಾಲಿಕ್. ಅದಕ್ಕಿಂತ ಉತ್ತರದಲ್ಲಿರೋದು ಮಧ್ಯ ಹಿಮಾಲಯ, ಆಮೇಲೆ ಮಹಾ ಹಿಮಾಲಯ. ಆಯಿತಾ? ಸೊ ಇವಾಗ ಶಿವಾಲಿಕ್ ಶ್ರೇಣಿ ಬಗ್ಗೆ ಓದೋಣ. ಈ ಶಿವಾಲಿಕ್ ಶ್ರೇಣಿ ಏನಿದೆ ಅದೆಲ್ಲ ನಿಮ್ಮ ಲಾಸ್ಟಲ್ಲಿ ಏನು ಕ್ವಶನ್ ಕೇಳ್ತಾರಲ್ಲ, 2 ಕ್ವಶನಲ್ಲಿ ಈ ಶಿವಾಲಿಕ್ ಶ್ರೇಣಿನ ಕೇಳಿದ್ದಾರೆ. ಓಕೆ. ಸೊ ಈ ಶಿವಾಲಿಕ್ ಶ್ರೇಣಿ ಏನಿದೆ ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದದ್ದು. ಸೊ ಅದಕ್ಕೆ ಇದ್ರ ಹೈಟು ಕಡಿಮೆ. ಇದು ಅತ್ಯಂತ ದಕ್ಷಿಣದಲ್ಲಿರುವ ಸರಣಿ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಸೊ ಇದನ್ನು ಮುಂಚೆನೇ ಹೇಳಿದ್ದೆ, ಅತ್ಯಂತ ದಕ್ಷಿಣವಾಗಿದೆ ಅಂತ. ಸೊ ಹಾಗೆ ಅತಿ ಕಡಿಮೆ ಎತ್ತರವನ್ನು ಸಹ ಇದು ಹೊಂದಿದೆ. ಇದನ್ನು ಹಿಮಾಲಯದ ಪಾದಪೆಟ್ಟಗಳು ಅಂತ ಕರೀತಾರೆ. ಇದೆಲ್ಲದಕ್ಕಿಂತ ಸಣ್ಣ ಹೈಟ್ ಇದೆಯಲ್ಲ, ಸೊ ಇದನ್ನು ಪಾದಪೆಟ್ಟಗಳು ಅಂತ ಕರೀತಾರೆ. ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಆಯಿತಾ? ಇಲ್ಲಿ ಬರೀ ಬೆಟ್ಟ ಗುಡ್ಡ ಅಷ್ಟೇ ಅಲ್ಲ, ಪರ್ವತಗಳು ಅಷ್ಟೇ ಅಲ್ಲ, ಇಲ್ಲಿ ಮೈದಾನಗಳು ಸಹ ಇದೆ ಅಂತ. ಈ ಮೈದಾನಗಳನ್ನ ಡೂನ್ಗಳು ಅಂತ ಕರೀತಾರೆ. ಓಕೆ. ಇವಾಗ ನೀವು ಡೆಹ್ರಾಡೂನ್ ಅಂತ ಕೇಳಿರ್ಬೋದು. 6ನೇ ಕ್ಲಾಸಲ್ಲಿ ಅದೇನು ಕ್ಯಾಪಿಟಲ್ ನೆನ್ಪಿಟ್ಕೊಳ್ಳೋಕ್ಕೆ ಓದ್ತಿರಲ್ವ, ಅದರಲ್ಲಿ ಡೆಹ್ರಾಡೂನ್ ಅಂತ ಓದಿರ್ತೀರಲ್ವಾ. ಸೊ ಡೆಹ್ರಾಡೂನು ಅದು ಸಹ ಈ ಶಿವಾಲಿಕ್ ಶ್ರೇಣಿದಲ್ಲೇ ಬರುತ್ತೆ. ಸೊ ಹಾಗೆ ಕೋಟಾ ಇರ್ಬೋದು, ಪಾಟ್ಲಿ ಇರ್ಬೋದು, ಚೌಕಾಂಬ ಇರ್ಬೋದು, ಉದಾಂಪುರ ಇರ್ಬೋದು. ಸೊ ಇವೆಲ್ಲ ಡೂನ್ಗಳು. ಡೂನ್ಗಳು ಅಂದರೆ ಏನು? ಈ ಶಿವಾಲಿಕ್ ಶ್ರೇಣಿಯಲ್ಲಿ ಏನು ಮೈದಾನಗಳು ಕಂಡು ಬರುತ್ತಲ್ಲ, ಅದಕ್ಕೆ ಡೂನ್ಗಳು ಅಂತ ನಾವು ಕರಿತೀವಿ. ಇವು ಸಮುದ್ರ ಮಟ್ಟದಿಂದ 600ರಿಂದ 1500 ಮೀಟರ್ಗಳಷ್ಟು ಎತ್ತರವಾಗಿದೆ. ಓಕೆ. ಸೊ ಇದಿಷ್ಟು ಶಿವಾಲಿಕ್ ಶ್ರೇಣಿದು, ಇಲ್ಲಿಗೆ ಮುಗೀತು. ನೆಕ್ಸ್ಟು ಹಿಮಾಚಲ ಅಂತ. ಹಿಮಾಚಲ ಅಥವಾ ಮಧ್ಯ ಹಿಮಾಲಯ. ಸೊ ಇದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಸುಮಾರು 3600 ಮೀಟರ್ಗಳಿಂದ 4500 ಮೀಟರ್ಗಳಷ್ಟು ಸರಾಸರಿ ಎತ್ತರವನ್ನು ಹೊಂದಿದೆ. ಇದು 60ರಿಂದ 80 ಕಿಲೋಮೀಟರ್ ಅಗಲವಾಗಿದೆ. ಸೊ ಇಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳಿವೆ. ಅವುಗಳೆಂದರೆ, ಸೊ ಇಲ್ಲಿ ಫಸ್ಟಿಗೆ ಹಿಮಾಚಲ ಅಂತ ಬಂದರೆ ಇರೋದು ಹೈಟು ನೋಡಿ, ಹೈಟು
ಸ್ಟಾರ್ಟಿಂಗಲ್ಲಿ ಬರೀ 1500 ಮೀಟ್ರ್ಗಳಷ್ಟೇ ಇಲ್ಲಿ ಶಿವಾಲಿಕ್ ಶ್ರೇಣಿಯಲ್ಲಿ ಹೈಟ್ ಇತ್ತು. ಬಟ್ ಇಲ್ಲಿ ಸ್ಟಾರ್ಟ್ ಆಗೋದೇ 3600 ಮೀಟ್ರಿಂದ. ಸೊ ಇಲ್ಲಿಂದ 4500 ಮೀಟರ್ಗಳಷ್ಟು ಇದು ಹೈಟ್ ಇದೆ. ಓಕೆ, ಸೊ ಸರಾಸರಿ ಎತ್ತರವನ್ನು ಹೊಂದಿದೆ ಇದು. ಆಮೇಲೆ ಇದರ ಅಗಲ ಅಂತ ಬಂದರೆ 60ರಿಂದ 80 ಕಿಲೋಮೀಟರ್ ಅಷ್ಟು ಅಗಲವಾಗಿದೆ. ಸೊ ಇಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳು ಸಹ ಇಲ್ಲಿದೆ. ಸೊ ಅವುಗಳೆಂದರೆ ಪೀರ್ ಪಂಜಾಲ್ ಇರ್ಬೋದು, ಮಹಾಭಾರತ ಶ್ರೇಣಿ ಇರ್ಬೋದು, ನಾಗತಿಬ್ಬ ಇರ್ಬೋದು, ಮಸೂರಿ ಇರ್ಬೋದು, ಹಾಗೆ ಇತ್ಯಾದಿ. ಸೊ ಇಲ್ಲಿ ಸುಮಾರು ಪ್ರಸಿದ್ಧವಾದ ಕಣಿವೆಗಳು ಸಹ ಇದೆ. ಅದ್ಯಾವ್ದು ಅಂದರೆ ಕಾಂಗ್ರಾ ಮತ್ತು ಕುಲು, ಇವೆರಡು ಪ್ರಸಿದ್ಧವಾದ ಕಣಿವೆಗಳು. ಶಿಮ್ಲಾ, ಮಸ್ಸೂರಿ, ನೈನಿತಾಲ್, ಆಮೇಲೆ ರಾಣಿಖೇತ್, ಚಕ್ರಾತ ಮತ್ತು ಡಾರ್ಜಿಲಿಂಗ್ ಏನಿದೆ ಇವೆಲ್ಲ ಗಿರಿಧಾಮಗಳು. ಓಕೆ, ಸೊ ಇಲ್ಲಿ ಇಷ್ಟೆಲ್ಲ ಗಿರಿಧಾಮಗಳು ಸಹ ಇದೆ. ಸೊ ನೆಕ್ಸ್ಟು ಮಹಾ ಹಿಮಾಲಯ ಬರುತ್ತೆ. ಸೊ ಮಹಾ ಹಿಮಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನೊಂದ್ಸತಿ ರಿವಿಷನ್ ಮಾಡೋಣ. ಶಿವಾಲಿಕ್ ಶ್ರೇಣಿ ಅಂದರೆ ಯಾವುದು? ಅತ್ಯಂತ ಸಣ್ಣವಾದದ್ದು, ಹಾಗೆ ಅತ್ಯಂತ ಇತ್ತೀಚೆಗೆ ನಿರ್ಮಿತವಾದದ್ದು. ಸೊ ಇಲ್ಲಿ ಸಮಾನಾಂತರವಾದ ಕಿರಿದಾದ ಮೈದಾನಗಳಿವೆ. ಸೊ ಈ ಮೈದಾನಗಳನ್ನು ಡೂನ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಸಹ ಕೊಟ್ಟಿದ್ದಾರೆ. ಸೊ ಹಾಗೆ ಹಿಮಾಚಲಕ್ಕೆ ಬಂದರೆ ಈ ಹಿಮಾಚಲ 3600 ಮೀಟರ್ಗಳಿಂದ 4500 ಮೀಟರ್ಗಳಷ್ಟು ಸರಾಸರಿ ಎತ್ತರವನ್ನು ಇದು ಹೊಂದಿದೆ. ಓಕೆ, ಸೊ ಇಲ್ಲಿ ಇದು 60ರಿಂದ 80 ಮೀಟ್ರಷ್ಟು ಇದು ಅಗಲವಾಗಿತ್ತು. ಇಲ್ಲಿ ಅನೇಕ ಸಮಾನಾಂತರ ಪರ್ವತಗಳನ್ನು ನೋಡಿದ್ವಿ ನಾವು. ಸೊ ಹಾಗೆ ಪ್ರಸಿದ್ಧ ಕಣಿವೆಗಳು ಸಹ ಇಲ್ಲಿವೆ, ಹಾಗೆ ಗಿರಿಧಾಮಗಳು ಸಹ ಇಲ್ಲಿವೆ. ನೆಕ್ಸ್ಟ್ ಮಹಾ ಹಿಮಾಲಯ. ಇದು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಹಾಗೂ ಮೊದಲು ನಿರ್ಮಿತಗೊಂಡಿರುವ ಸರಣಿಯಾಗಿದೆ. ಸೊ ಮೊದಲು ನಿರ್ಮಿತವಾಗಿದೆ ಅಂದರೆ ಅತ್ಯಂತ ಹೈಟು ಸಹ ಇದೇ ಆಗಿರುತ್ತೆ. ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ, ಆದುದರಿಂದ ಇದನ್ನು ಹಿಮಾದ್ರಿ ಅಂತ ಕರೀತಾರೆ. ಸೊ ಇದು ನಿಮ್ಗೊಂದು ಕ್ವಶನ್ ಬರ್ಬೋದು, ಇದನ್ನ ಹಿಮಾದ್ರಿ ಅಂತ ಯಾಕೆ ಕರೀತಾರೆ ಅಂತ. ಸೊ ಯಾಕಂದರೆ ಇದು ಹಿಮದಿಂದ ಆವೃತವಾಗಿದೆ, ಸೊ ಅದಕ್ಕೆ ಇದನ್ನು ಹಿಮಾದ್ರಿ ಅಂತ ಕರೀತಾರೆ. ಸಮುದ್ರ ಮಟ್ಟದಿಂದ ಈ ಶ್ರೇಣಿಯು 8000 ಮೀಟರ್ನಿಂದ 8000 ಮೀಟರ್ಗಿಂತಲೂ ಹೆಚ್ಚು ಎತ್ತರವಾಗಿದೆ. ಮಹಾ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಸಹ ಇವೆ. ಪ್ರಪಂಚದಲ್ಲಿ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ 8848 ಮೀಟರ್ಗಳಷ್ಟು ಏನು ಮೌಂಟ್ ಎವರೆಸ್ಟ್ ಹೈಟ್ ಇದೆಯಲ್ಲ, ಆ ಮೌಂಟ್ ಎವರೆಸ್ಟ್ ಬರೋದು ಈ ಸರಣಿಯಲ್ಲೇ. ಸೊ ಇದು ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿದೆ. ಸೊ ಇದು ಇಂಡಿಯಾದಲ್ಲಿ ಬರಲ್ಲ. ಓಕೆ, ಈ ಸರಣಿಯಲ್ಲಿರುವ ಇತರೆ ಮುಖ್ಯ ಶಿಖರಗಳೆಂದರೆ ಕಾಂಚನಗಂಗಾ, ಧವಳಗಿರಿ, ನಂದಾದೇವಿ, ಗೌರಿಶಂಕರ. ಇದು ಅನೇಕ ಹಿಮನದಿಗಳನ್ನು ಸಹ ಹೊಂದಿದೆ. ಅವುಗಳಲ್ಲಿ ಗಂಗೋತ್ರಿ ಪ್ರಸಿದ್ಧವಾಗಿದ್ದು ಗಂಗಾ ನದಿಯ ಉಗಮ ಸ್ಥಾನವಾಗಿದೆ. ಓಕೆ, ಗಂಗಾ ನದಿ ಉಗಮ ಸ್ಥಾನ ಏನು ಗಂಗೋತ್ರಿ ಇದೆಯಲ್ಲ, ಅದು ಇದೇ ಸರಣಿಯಲ್ಲೇ ಬರೋದು. ಸೊ ಕಾಶ್ಮೀರದ ಬುರ್ಜಿಲ್, ಜೋಜಿಲಾ, ಹಿಮಾಚಲ ಪ್ರದೇಶದ ಬಾರಾಲಾಚಾಲ ಮುಂತಾದವು ಕಣಿವೆ ಮಾರ್ಗಗಳನ್ನು ಹೊಂದಿದೆ. ಓಕೆ, ಇಲ್ಲೇನು ಹಿಲ್ ಸ್ಟೇಷನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ. ಇವು ಉತ್ತಮ ಸಂಚಾರ ಸೌಲಭ್ಯವನ್ನು ಒದಗಿಸುವುದಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರಗಳಾಗಿವೆ. ಓಕೆ, ಸೊ ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯವೆಂದು ಕರೆಯುತ್ತಾರೆ. ಸೊ ಹೊರ ಹಿಮಾಲಯ ಅಂದರೆ ಏನು? ಈ ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕೆ ಏನು ಮಡಿಕೆ ಪರ್ವತ ಇದೆಯಲ್ಲ, ಅದನ್ನು ಹೊರ ಹಿಮಾಲಯ ಅಂತ ಕರೀತಾರೆ. ಸೊ ಇದರಲ್ಲಿ ಕೋರಕಾಮ್ ಪರ್ವತ ಶ್ರೇಣಿ ಇರ್ಬೋದು, ಹಾಗೂ ಕೈಲಾಸ ಪರ್ವತಗಳು ಸಹ ಇದರಲ್ಲೇ ಬರುತ್ತೆ. ಸೊ ಮೌಂಟ್ ಗಾಡ್ವಿನ್ ಆಸ್ಟಿನ್, ಓಕೆ, ಇದು ಇಂಡಿಯಾದ ಅತ್ಯಂತ ಎತ್ತರವಾದ ಪರ್ವತ. ಓಕೆ, ಇದಕ್ಕೆ K2 ಅಂತಲೂ ಸಹ ಕರೀತಾರೆ. ಇದು 8611 ಮೀಟ್ರ್ ಇದೆ. ಓಕೆ, ಇನ್ನೊಂದು 200 ಮೀಟ್ರು ಹೈಟ್ ಇದ್ದರೆ ಇದು ಮೌಂಟ್ ಎವರೆಸ್ಟ್ನ ಸಹ ಓವರ್ಟೇಕ್ ಮಾಡಿಬಿಡೋದು. ಲಡಾಖ್ ಪ್ರಸ್ಥಭೂಮಿಯು ಇದೇ ಪ್ರದೇಶದಲ್ಲಿ ಕಂಡುಬರುತ್ತದೆ. ಓಕೆ, ಸೊ ಹಿಮಾಲಯದ ಮಹತ್ವ. ಸೊ ಹಿಮಾಲಯದ ಮಹತ್ವ ಏನು? ಈ ಹಿಮಾಲಯದಿಂದ ನಮಗೇನು ಲಾಭ ಆಗ್ತಿದೆ? ನಿಮ್ಮ ಬುಕ್ಕಲ್ಲಿ ಸ್ಟಾರ್ಟಿಂಗ್ ಹೇಳಿದಾರಲ್ಲ, ಈ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳಿಂದ ನಮ್ಗೆ ಲಾಭ ಆಗ್ತಿದೆ ಅಂತ. ಸೊ ಅದೇನು ಅಂದರೆ, ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ. ಸೊ ಹೇಗೆ ಅಂದರೆ, ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ. ಸೊ ಆ ಕಡೆಯಿಂದ ಚೈನಾದವರು ಇನ್ನು ಅಟ್ಯಾಕ್ ಮಾಡೋಕ್ಕೆ ಬರಬೇಕು ಅಂದರೆ ಇಲ್ಲಿ ನಮಗೆ ಹಿಮಾಲಯ ಅಡ್ಡ ಆಗಿದೆ. ಸೊ ಅವರಿಗೆ ಒಂದು ಸತಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಓಕೆ, ಅಲ್ಲಿಂದ ವಿಮಾನಗಳನ್ನೆಲ್ಲ ಕಳ್ಸೋಕ್ಕಾಗಲ್ಲ. ಸೊ ಒಂಥರ ರಕ್ಷಾ ಕವಚದ ಥರ ನಮಗೆ ಇದು ವರ್ಕ್ ಆಗ್ತಿದೆ.
ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಗಳನ್ನು ತಡೆಹಿಡಿಯುತ್ತವೆ. ಆಮೇಲೆ ನದಿಗಳ ಉಗಮಸ್ಥಾನ ಪ್ರದೇಶವಾಗಿದೆ. ಆಮೇಲೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ. ಸೊ ಇವು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ. ಓಕೆ. ಸೊ ಹಾಗೆ ವೈವಿಧ್ಯಮಯ ಸಸ್ಯವರ್ಗ ಇರ್ಬೋದು, ಪ್ರಾಣಿ ಸಂಕುಲ ಇರ್ಬೋದು, ಎಲ್ಲದಕ್ಕೂ ಸಹ ಇದು ಆಶ್ರಯ ತಾಣವಾಗಿದೆ. ಸೊ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಸಹ ಹಿಮಾಲಯ ಒಳಗೊಂಡಿದೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧವಾಗಿದೆ. ಸೊ ಇಲ್ಲಿ ಪ್ರವಾಸೋದ್ಯಮ ಇರ್ಬೋದು, ಧಾರ್ಮಿಕ ಕೇಂದ್ರ ಇರ್ಬೋದು, ಹಾಗೆ ಖನಿಜ ಸಂಪತ್ತಿರ್ಬೋದು, ಇದೆಲ್ಲ ಗೊತ್ತಿರುತ್ತೆ. ಸೊ ಇಲ್ಲಿ ಸ್ವಲ್ಪ ನೆನ್ಪಿಟ್ಕೋಬೇಕಾಗಿದ್ದು ಅಂದರೆ ರಕ್ಷಣೆ. ಸೊ ರಕ್ಷಣೆ ಯಾಕೆ ಬರುತ್ತೆ, ಒಂಥರ ದೊಡ್ಡ ಗೋಡೆಗಳ ಥರ ಇದು ನಿಂತಿದೆ. ಓಕೆ. ಚೀನಾ ಮತ್ತು ಇಂಡಿಯಾದ ನಡುವೆ ಒಂದು ದೊಡ್ಡ ಗೋಡೆಯ ಥರ ಇದು ನಮಗೆ ರಕ್ಷಣೆಯನ್ನು ಕೊಡ್ತಿದೆ. ಸೊ ಹಾಗೆಯೇ ಇದು ನದಿಯ ಉಗಮ ಸ್ಥಾನ ಆಗಿದೆ. ಸೊ ನದಿಯ ಮಧ್ಯೆ ಒಂದು ನಾವು ಡ್ಯಾಮ್ ಹಾಕ್ಕೊಂಡು ಕರೆಂಟ್ನ ಸಹ ಇಲ್ಲಿ ಉತ್ಪತ್ತಿ ಮಾಡ್ಬೋದು. ಓಕೆ. ಸೊ ಇಷ್ಟೆಲ್ಲ ಯೂಸು ನಮಗೆ ಇದೆ. ಓಕೆ. ಸೊ ನೆಕ್ಸ್ಟು ಉತ್ತರ ಮಹಾಮೈದಾನಗಳು. ಓಕೆ. ಉತ್ತರ ಮಹಾಮೈದಾನ. ಉತ್ತರದ ಮಹಾಮೈದಾನವನ್ನು ಸಟ್ಲೇಜ್ ಗಂಗಾ ಮೈದಾನವೆಂತಲೂ ಕರೆಯುವರು. ಸೊ ಇದು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಹಾಗೂ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡುಬರುವುದು. ಓಕೆ. ಸೊ ಈ ಮೈದಾನವು ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆವರೆಗೂ ವಿಸ್ತರಿಸಿದೆ. ಸೊ ಇದರದ್ದು ವಿಸ್ತರಣೆ ಕೇಳಿದೆ ಎಲ್ಲಿ ತನಕ, ಪಶ್ಚಿಮದಲ್ಲಿ ಸಿಂಧೂ ನದಿ. ಓಕೆ. ಸಿಂಧೂ ನದಿ ಏನಿದೆ ಅಲ್ಲಿಂದ ಅದರ ಮೈದಾನದಿಂದ ಬ್ರಹ್ಮಪುತ್ರ ಕಣಿವೆವರೆಗೆ ಇರೋದು ಫುಲ್ಲು. ಓಕೆ. ಸೊ ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿದೆ ಇದು. ಸೊ ಈ ಮೈದಾನವು 70ರಿಂದ 500 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ. ಓಕೆ. ಟೋಟಲ್ ಉದ್ದ ಎಷ್ಟು, 2400 ಕಿಲೋಮೀಟ್ರು, ಅಗಲ 70ರಿಂದ 500 ಕಿಲೋಮೀಟ್ರು. ಸೊ ಈ ಮೈದಾನವು ಬಹುತೇಕ ಸಮತಟ್ಟಾಗಿದೆ. ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ಹಾಕುವ ಮೆಕ್ಕಲು ಮಣ್ಣಿನ ನಿರ್ಮಿತವಾಗಿದೆ. ಸೊ ಅದರಿಂದ ಇದನ್ನು ಸಂಚಯನ ಮೈದಾನ ಅಂತಲೂ ಕರೀತಾರೆ. ಓಕೆ. ಈ ನದಿಗಳೇನು ಮೆಕ್ಕಲು ಮಣ್ಣನ್ನು ಹೊತ್ತಿರುತ್ತಲ್ಲ, ಸೊ ಅದರಿಂದ ಇದಕ್ಕೆ ಸಂಚಯನ ಮೈದಾನ ಅಂತ ಹೆಸರು ಬರುತ್ತೆ. ಓಕೆ. ಸೊ ಇದ್ರ ಎಲ್ಲಿಂದ ಎಲ್ಲಿ ತನಕ ಅಂತ ನೋಡಿದ್ವಿ, ಬ್ರಹ್ಮಪುತ್ರ ಕಣಿವೆ ಆಮೇಲೆ ಸಿಂಧು ನದಿ ಎರಡರ ಮಧ್ಯ ಬರುತ್ತೆ. ಟೋಟಲಿ 2400 ಕಿಲೋಮೀಟ್ರ್ ಉದ್ದ ಆಗಿದೆ, 70ರಿಂದ 500 ಕಿಲೋಮೀಟ್ರ್ ಅಗಲವಾಗಿದೆ. ಓಕೆ. ಸೊ ನೆಕ್ಸ್ಟು ಪರ್ಯಾಯ ಪ್ರಸ್ಥಭೂಮಿ ಅಂತ. ಈ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಇದು ಭಾರತದ ಭೂ ಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದ್ದು. ಸೊ ಅಲ್ಲದೆ ಭೂ ಇತಿಹಾಸದ ಪ್ರಕಾರ ಅತಿ ಪುರಾತನವಾದದ್ದು ಸಹ. ಸೊ ಭೂಖಂಡಗಳ ಆರಂಭದಲ್ಲಿದ್ದ ಗೋಂಡ್ವಾನ ಭೂರಾಶಿಯ ಒಂದು ಭಾಗವೆಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಓಕೆ. ಸೊ ಈ ಪ್ರಸ್ಥಭೂಮಿಯು ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಚಾಚಿಕೊಂಡಿದೆ. ಇದರ ಒಟ್ಟು ಕ್ಷೇತ್ರ 16 ಲಕ್ಷ ಚದುರ ಕಿಲೋಮೀಟರ್. ಓಕೆ. ಸೊ ಈ 16 ಲಕ್ಷ ಚದುರ ಕಿಲೋಮೀಟರ್ ಇರೋದ್ರಿಂದನೇ ಇದು ಎಲ್ಲ ವಿಭಾಗಕ್ಕಿಂತ ತುಂಬ ವಿಸ್ತೀರ್ಣವಾದದ್ದು. ಇದು ಉತ್ತರದಲ್ಲಿ ಅರಾವಳಿ ಬೆಟ್ಟಗಳಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಹರಡಿಕೊಂಡಿದೆ. ಓಕೆ. ಮೇಲ್ಗಡೆ ಅದು ಅರಾವಳಿ ಬೆಟ್ಟಗಳು, ಕೆಳಗಡೆ ಕನ್ಯಾಕುಮಾರಿ ತನಕ ಸಹ ಇದು ಹರಡ್ಕೊಂಡಿದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೂ ಸಹ ಇದು ಸುಮಾರು 1400 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ. ಓಕೆ. ಇವಾಗ ಹೈಟ್ ನೋಡಿದ್ವಿ, ಅಂದರೆ ಉದ್ದ ನೋಡಿದ್ವಿ. ಉದ್ದ ಎಲ್ಲಿಂದ ಎಲ್ಲಿ ತನಕ, ಕನ್ಯಾಕುಮಾರಿ ತನಕ ಅರಾವಳಿ ಹಿಲ್ಸಿಂದ. ಹಾಗೆಯೇ ಅಗಲ ನೋಡಿದರೆ ಅಗಲ ಪಶ್ಚಿಮ ಘಟ್ಟಗಳಿಂದ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳ ತನಕ ಟೋಟಲ್ಲು 1400 ಕಿಲೋಮೀಟರ್ ಅಗಲ ಇದೆ. ಈ ಪರ್ಯಾಯ ಪ್ರಸ್ಥಭೂಮಿಯು ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಸಹ ಇದು ಒಳಗೊಂಡಿದೆ. ಈ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು, ಅರಾವಳಿ ಬೆಟ್ಟಗಳು, ಮಾಲ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳಾಗಿದ್ದು, ಸೊ ಇವುಗಳ ಮಧ್ಯದಲ್ಲಿ ತುಂಬ ನದಿಗಳು ಸಹ ಹರಿತವೆ. ಓಕೆ. ಇದರಲ್ಲಿ ನರ್ಮದಾ ನದಿ ಇರ್ಬೋದು, ತಿಪತಿ ನದಿ ಇರ್ಬೋದು, ದಾಮೋದರ ನದಿ ಇರ್ಬೋದು, ಹಾಗೆ ಇನ್ನೂ ಅನೇಕ ಸಣ್ಣ ಸಣ್ಣ ನದಿಗಳು ಹರಿತವೆ.
ಸೊ ಇವೆಲ್ಲವುಗಳನ್ನು ಕೇಂದ್ರ ಪ್ರಸ್ಥಭೂಮಿ ಅಂತಲೂ ಕರಿತೀವಿ. ಓಕೆ. ಸೊ ನೆಕ್ಸ್ಟು ಇವುಗಳ ದಕ್ಷಿಣದಲ್ಲಿ ಡಕ್ಕನ್ ಪ್ರಸ್ಥಭೂಮಿ ಇದೆ. ಓಕೆ. ಸೊ ಮಹಾದೇವ ಬೆಟ್ಟಗಳಿರ್ಬೋದು, ಮೈಕಾಲ ಶ್ರೇಣಿ ಇರ್ಬೋದು, ಅಮರಕಂಟಕ ಬೆಟ್ಟ ಇರ್ಬೋದು, ರಾಜ್ಮಹಲ್ ಬೆಟ್ಟ ಇರ್ಬೋದು. ಡಕ್ಕನ್ ಪ್ರಸ್ಥಭೂಮಿ ಉತ್ತರದಲ್ಲಿವೆ. ಓಕೆ. ಇವಾಗ ಡಕ್ಕನ್ ಪ್ರಸ್ಥಭೂಮಿ ಅಂತ ತಗೊಂಡ್ರೆ ಅದಕ್ಕಿಂತ ಉತ್ತರದಲ್ಲಿ ಯಾವುದಿದೆ, ಮಹಾದೇವ ಬೆಟ್ಟ, ಮೈಕಾಲ ಶ್ರೇಣಿ, ಅಮರಕಂಟಕ, ಆಮೇಲೆ ರಾಜ್ಮಹಲ್ ಬೆಟ್ಟಗಳು, ಇವೆಲ್ಲ ಉತ್ತರದಲ್ಲಿದೆ. ಸೊ ಹಾಗೆಯೇ ಪಶ್ಚಿಮದಲ್ಲಿ ಪಶ್ಚಿಮ ಬೆಟ್ಟಗಳಿವೆ. ಇವುಗಳನ್ನು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳನ್ನು ನಾವು ಸಹ್ಯಾದ್ರಿ ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳು ಎತ್ತರವಾಗಿಯೂ ಹಾಗೂ ನಿರಂತರವಾಗಿಯೂ ಇವೆ. ಅಣ್ಣಮಲೈ ಸರಣಿಯ ಅನ್ನೈಮುಡಿ ಅಂದರೆ ಅದು ಎಷ್ಟು ಹೈಟ್ ಇದೆ ಅಂದರೆ 2695 ಮೀಟರ್ ಹೈಟ್ ಇದೆ. ಶಿಖರ ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಪ್ರದೇಶವಾಗಿದೆ. ಅಂದರೆ ತುಂಬ ಹೈಟ್ ಇರೋ ಪಾಯಿಂಟ್ ಅಂದರೆ ಅನ್ನೈಮುಡಿ ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಮೌಂಟ್ ಗಾಡ್ವಿನ್ ಆಸ್ಟಿನ್. ಡಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಘಟ್ಟಗಳಿವೆ. ಅವು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ಓಕೆ. ಸೊ ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಯೂ ಇಲ್ಲ, ಬಿಟ್ಬಿಟ್ಟಿದೆ. ಸೊ ಅಮರಕುಂಡ ಮತ್ತು ಮಹೇಂದ್ರಗಿರಿ ಇಲ್ಲಿರುವ ಎತ್ತರವಾದ ಶಿಖರಗಳು. ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಗೊಟ್ಟಿದೆ. ಓಕೆ. ಸೊ ನೆಕ್ಸ್ಟು ಈ ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂದರೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲ ನಮಗೆ ಸಿಗುತ್ತೆ. ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರುವುದರಿಂದ ನಾವಿಲ್ಲಿ ಜಲಶಕ್ತಿ ಉತ್ಪಾದನೆ ಸಹ ಇಲ್ಲಿ ಮಾಡ್ಬೋದು. ಇಲ್ಲಿ ನದಿಗಳು ಹರಿತಾ ಅನ್ನಲ್ಲ, ಅಲ್ಲಿ ಡ್ಯಾಮ್ ಮಾಡಿಬಿಟ್ಟು ಕರೆಂಟ್ ಉತ್ಪತ್ತಿ ಮಾಡ್ತಾರೆ. ಸೊ ಇದರಲ್ಲಿ ಪರ್ಯಾಯ ಪ್ರಸ್ಥಭೂಮಿಲಿ ಏನೇನು ನೋಡಿದ್ವಿ, ಇದು ಅತ್ಯಂತ ಏನಾಗಿದೆ, ದೊಡ್ಡದ್ದು, ಹಾಗೆಯೇ ಅತ್ಯಂತ ಪುರಾತನವಾದದ್ದು. ಅದಾದಮೇಲೆ ಏನೇನು ನೋಡಿದ್ವಿ, ಅದರದ್ದು ವಿಸ್ತೀರ್ಣ ನೋಡಿದ್ವಿ. ಟೋಟಲ್ 16 ಲಕ್ಷ ಚದುರ ಕಿಲೋಮೀಟ್ರ್ ಇರುತ್ತೆ. ಇದು ಎಷ್ಟು ಅಗಲ ಅಂತ ಕೇಳಿದರೆ 1400 ಕಿಲೋಮೀಟರ್ಗಳಷ್ಟು. ಇದು ರಾಜ್ಮಹಲ್ ಬೆಟ್ಟ ಹಾಗೆ ಪಶ್ಚಿಮ ಬೆಟ್ಟ ಏನಿದೆ ಅವೆರಡರ ಮಧ್ಯೆ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಸುಮಾರು ಬೆಟ್ಟಗಳ ಸಾಲನ್ನು ನಾವು ಓದಿದ್ವಿ ಅಲ್ವಾ. ಸೊ ಇವನ್ನೆಲ್ಲ ಏನಂತ ಕರೀತಾರೆ, ಈ ಬೆಟ್ಟಗಳ ಸಾಲು, ಮಾಳ್ವ ಪ್ರಸ್ಥಭೂಮಿ ಇರ್ಬೋದು, ಛೋಟಾನಾಗ್ಪುರ್, ಇವನ್ನೆಲ್ಲದನ್ನೂ ಸೇರಿ ನಾವು ಕೇಂದ್ರ ಪ್ರಸ್ಥಭೂಮಿ ಅಂತಲೂ ಕರಿತೀವಿ. ಸೊ ಅದಾದಮೇಲೆ ಇಲ್ಲಿ ಡಕ್ಕನ್ ಪ್ರಸ್ಥಭೂಮಿನ ಒಂದು ಬೇಸ್ ಆಗಿ ತಗೊಂಡು ಇದಕ್ಕಿಂತ ಉತ್ತರವಾಗಿ ಏನಿದೆ, ಆಮೇಲೆ ಪಶ್ಚಿಮವಾಗಿ ಏನಿದೆ ಅಂತ ನೋಡಿದ್ವಿ. ಇದಕ್ಕಿಂತ ಉತ್ತರದಲ್ಲಿ ಏನಿದೆ, ಮಹಾದೇವ ಬೆಟ್ಟ ಇರ್ಬೋದು, ಮೈಕಾಲ ಶ್ರೇಣಿ ಇರ್ಬೋದು, ಅಮರಕಂಟಕ ಬೆಟ್ಟ ಇರ್ಬೋದು, ರಾಜ್ಮಹಲ್ ಬೆಟ್ಟ ಇರ್ಬೋದು, ಇವೆಲ್ಲ ಇವೆ. ಸೊ ಹಾಗೆ ಪಶ್ಚಿಮದಲ್ಲಿ ಪಶ್ಚಿಮ ಬೆಟ್ಟಗಳಿವೆ. ಓಕೆ. ಸೊ ನೆಕ್ಸ್ಟು ಕರಾವಳಿ ಮೈದಾನಗಳು ಅಂತ. ಭಾರತದ ದ್ವೀಪಗಳನ್ನು ಹೊರತುಪಡಿಸಿ ಒಟ್ಟು ಸುಮಾರು 6100 ಕಿಲೋಮೀಟರ್ಗಳಷ್ಟು ಉದ್ದವಾದ ಕರಾವಳಿ ನಮ್ಮ ದೇಶಕ್ಕಿದೆ. ಸೊ ಇದು ಪಶ್ಚಿಮದಲ್ಲಿ ಗುಜರಾತ್ನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿ ಮುಖಜ ಭೂಮಿಯ ತನಕ ಇದು ವಿಸ್ತೀರ್ಣವನ್ನು ಹೊಂದಿದೆ. ಸೊ ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವ ಈ ಕಿರಿದಾದ ಮೈದಾನವನ್ನು ನಾವು ಕರಾವಳಿ ಮೈದಾನ ಅಂತ ಕರಿತೀವಿ. ಸೊ ಭಾರತದ ಒಟ್ಟು 9 ರಾಜ್ಯಗಳಲ್ಲಿ ನಮಗೆ ಈ ಕರಾವಳಿ ತೀರ ಸಿಗತ್ತೆ. ಸೊ ಇದನ್ನು ನಾವು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತ ವಿಂಗಡಣೆ ಮಾಡ್ಬೋದು. ಓಕೆ. ಸೊ ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತ್ನ ಕಚ್ನಿಂದ ಕನ್ಯಾಕುಮಾರಿಯವರೆಗೆ ಒಟ್ಟು 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಓಕೆ. ಗುಜರಾತ್ನ ಕಚ್ನಿಂದ ಕನ್ಯಾಕುಮಾರಿಯ ತನಕ 1500 ಕಿಲೋಮೀಟರ್ಗಳಷ್ಟು ಇದು ಉದ್ದವಾಗಿದೆ. ಸೊ ಇದನ್ನು ಕೇರಳದಲ್ಲಿ ಮಲಬಾರ್ ತೀರ, ಕರ್ನಾಟಕದಲ್ಲಿ ಕೆನರಾ ತೀರ, ಗೋವಾ ಹಾಗೆ ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ, ಹಾಗೆ ಗುಜರಾತ್ನಲ್ಲಿ ಗುಜರಾತ್ ತೀರ ಅಂತ ಕರೀತಾರೆ. ಓಕೆ. ಸೊ ಮುಂಬೈ ಹಾಗೆ ತುಂಬ ಫೇಮಸ್ ಬಂದರುಗಳು ಸಹ ಇಲ್ಲೇ ಬರುತ್ತೆ. ಮುಂಬೈ ಬಂದರು ಇರ್ಬೋದು, ನವಶೇವಾ ಇರ್ಬೋದು, ಹಾಗೆ ಮರ್ಮಗೋವಾ ಇರ್ಬೋದು, ಹಾಗೆ ಕೊಚ್ಚಿ ಇರ್ಬೋದು, ಕಾಂಡ್ಲಾ ಇರ್ಬೋದು, ಕಾರವಾರ ಇರ್ಬೋದು, ಆಮೇಲೆ ನವಮಂಗಳೂರು ಇರ್ಬೋದು. ಸೊ ಇವೆಲ್ಲ ಇಲ್ಲೇ ಬರುತ್ತೆ. ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಪೂರ್ವ ಘಟ್ಟಗಳು ಹಬ್ಬಿವೆ. ನಿಮಗೆಲ್ಲರೂ ಗೊತ್ತಿದೆ ಇದು. ಸೊ ಪೂರ್ವ ಘಟ್ಟ ಹಾಗೂ ಬಂಗಾಳ ಕೊಳ್ಳಿಯ ನಡುವೆ ನಮಗೆ ಪೂರ್ವ ಕರಾವಳಿ ಕಂಡುಬರುತ್ತೆ.
ಯಾವುದಾದ್ರೂ ನಡುವೆ ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಳ್ಳಿಯ ನಡುವೆ ನಮಗೆ ಪೂರ್ವ ಕರಾವಳಿ ಕಂಡುಬರುತ್ತೆ, ಪೂರ್ವ ಕರಾವಳಿ ಮೈದಾನ ಕಂಡುಬರುತ್ತೆ. ಓಕೆ, ಸೊ ಪೂರ್ವ ಕರಾವಳಿ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಇದು ಮಹಾನದಿ, ಗೋದಾವರಿ, ಹಾಗೆ ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ಹಾಗೆ ಮುಖಜ ಭೂಮಿಯನ್ನು ಒಳಗೊಂಡಿದೆ. ಓಕೆ, ಸೊ ಇದೇನೇನು ಒಳಗೊಂಡಿದೆ ಅಂದರೆ ಮಹಾನದಿ, ಗೋದಾವರಿ ಇರ್ಬೋದು, ಹಾಗೆ ಕೃಷ್ಣ ಇರ್ಬೋದು, ಕಾವೇರಿ ನದಿಗಳ ಮುಖಜ ಭೂಮಿ ಅಂತ ಏನು ಬರುತ್ತಲ್ಲ, ಸೊ ಅದನ್ನು ನಾವು ಇಲ್ಲೇ ನೋಡ್ಬೋದು. ಓಕೆ, ಸೊ ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಕೆಲವು ಸರೋವರಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಇದಕ್ಕೆ ಲಗೂನ್ಗಳು ಅಂತಲೂ ಸಹ ನಾವು ಕರಿತೀವಿ. ಇವುಗಳಲ್ಲಿ ಒಡಿಶಾದ ಚಿಲ್ಕಾ, ಆಂಧ್ರ ಪ್ರದೇಶದ ಪುಲಿಕಾಟ್ ಸರೋವರಗಳಿವೆ, ಇವು ಮುಖ್ಯವಾದದ್ದು. ಸೊ ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಅಂತ ಸಹ ನಾವು ವಿಂಗಡಣೆ ಮಾಡ್ತೀವಿ. ಓಕೆ, ಸೊ ಪೂರ್ವ ಕರಾವಳಿಯನ್ನು ಏನಂತ ವಿಂಗಡಣೆ ಮಾಡ್ತೀವಿ? ಉತ್ಕಲ ತೀರ ಮತ್ತು ಕೋರಮಂಡಲ ತೀರ. ಹಾಗೆ ಪಶ್ಚಿಮ ಕರಾವಳಿ ಏನಿತ್ತು ಅದನ್ನ ಅದೇ ಮುಂಬೈ ಯಾವುದದು ಕೆನರಾ ತೀರ, ಆಮೇಲೆ ಮಲಬಾರ್ ತೀರ ಏನಿದೆಯಲ್ಲ, ಕೊಂಕಣ ತೀರ, ಗುಜರಾತ್ ತೀರ, ಈ ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು ದ್ವೀಪಗಳು. ಭಾರತಕ್ಕೆ ಸೇರಿರುವ ಒಟ್ಟು 247 ದ್ವೀಪಗಳಿವೆ. ಸೊ ಅವುಗಳಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಮತ್ತು 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿವೆ. ಮನ್ನಾರ್ ಕಾರಿಯಲ್ಲಿ ಕೆಲವು ಹವಳದ ದ್ವೀಪಗಳು ಸಹ ನಮಗಿಲ್ಲಿವೆ. ಓಕೆ, ಸೊ ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಏನಿದೆ, ಇದು ಗಟ್ಟಿಯಾದ ಮತ್ತು ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿವೆ. ಓಕೆ, ಸೊ ನಮಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಚೈನಾದಿಂದ ಅಲ್ಲೇನು ಥ್ರೆಟ್ ಇದೆ ಅಲ್ಲ ನಮಗೆ, ಅದನ್ನು ನಾವಿಲ್ಲಿ ಮಲಕ್ಕಾ ಸ್ಟೇಟ್ ಅಂತ ಅಲ್ಲಿ ಬರುತ್ತೆ. ಓಕೆ, ಅಲ್ಲೇ ಚೈನಾದ್ದು ತುಂಬ ವ್ಯಾಪಾರ ಏನಾಗುತ್ತೆ ಅದಾಗುತ್ತೆ. ಸೊ ನಾವಲ್ಲಿ ಅಂಡಮಾನಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಮಾಡಿದರೆ, ಅಂದರೆ ಆರ್ಮಿ ಡೆವಲಪ್ಮೆಂಟ್ ಮಾಡಿದರೆ ಅಲ್ಲಿ ಬ್ಲಾಕ್ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ನಮ್ಮ ದ್ವೀಪಗಳಲ್ಲಿ ನಮಗೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಏನಿದೆ ಇದು ಇಂಪಾರ್ಟೆಂಟ್. ಹಾಗೆ ಇವಾಗ ಅಲ್ಲಿ ನಮಗೆ ಪೆಟ್ರೋಲು, ಡೀಸೆಲು ಸಹ ಅಲ್ಲಿ ಸಿಗ್ತಿದೆ ಅಂತ ಹೇಳ್ತಾರೆ. ಅದನ್ನ ತೆಗಿಯೋ ಕೆಲಸನೂ ಆಗುತ್ತೆ. ಇವಾಗ ತಕ್ಷಣ ಆಗಲ್ಲ, ಬಟ್ ಇನ್ನು ಲೇಟ್ ಆಗುತ್ತೆ. ಬಟ್ ಇದು ಇನ್ನೂ ಇಂಪಾರ್ಟೆಂಟ್ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿರೋದು. ಓಕೆ, ಭಾರತದ ದಕ್ಷಿಣ ತುದಿಯು ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿದೆ. ಸೊ ಇದನ್ನು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಸೊ ಮುಂಚೆನೇ ನಾನು ಹೇಳಿದ್ದೆ ಇಂದಿರಾ ಪಾಯಿಂಟ್. ಓಕೆ, ಭಾರತದ ಅತ್ಯಂತ ಕೆಳ ತುದಿಯನ್ನು ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ, ಉತ್ತರ ತುದಿಯನ್ನು ಇಂದಿರಾ ಕೋಲ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟೇ ಇರೋದು ಇಲ್ಲಿ. ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಲ್ಲ ಚೆನ್ನಾಗಿದ್ರೆ ಇದೇ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ನ. ಸೊ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಅಷ್ಟೇ.